ದಕ್ಷಿಣ ಕೊರಿಯಾ ಈ ಪೃಥ್ವಿಯಿಂದ ಕಣ್ಮರೆಯಾಗೋ ಭಯದಲ್ಲಿದೆ. ಕ್ಷಿಪ್ರ ಆಧುನೀಕರಣ ಮತ್ತು ಆರ್ಥಿಕ ಬೆಳವಣಿಗೆಗೆ ಒಂದು ಕಾಲದಲ್ಲಿ ಹೆಸರಾದ ದಕ್ಷಿಣ ಕೊರಿಯಾ ಫಲವತ್ತತೆಯ ಬಿಕ್ಕಟ್ಟು ಎದುರಿಸ್ತಾ ಇದೆ. ಜನಸಂಖ್ಯೆಯಲ್ಲಿ ನಿರಂತರ ಇಳಿಕೆ ಕಂಡು ಬರ್ತಾ ಇದೆ. ಈ ಸಮಸ್ಯೆ ಪರಿಹರಿಸುವುದಕ್ಕೆ ರಾಷ್ಟ್ರ ಹೆಣಗಾಡ್ತಾ ಇದೆ. ದಕ್ಷಿಣ ಕೊರಿಯಾದಲ್ಲಿ ಜನನ ಪ್ರಮಾಣ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಕುಸಿದು ಹೋಗಿದೆ. ಇದೇ ರೀತಿ ಮುಂದುವರೆದರೆ ಮುಂದೊಂದು ದಿನ ಜನಸಂಖ್ಯೆಯ ಗಾತ್ರ 1/3 ಕಡಿಮೆಯಾಗುತ್ತೆ. ಈ ಸಮಸ್ಯೆಯ ಆರಂಭ ಅಂತ ನೋಡುವುದಾದ್ರೆ 1960ರ ದಶಕದಲ್ಲಿ ಆರಂಭವಾದ ಕುಟುಂಬ ಯೋಜನಾ ನೀತಿಯೇ ಇದಕ್ಕೆಲ್ಲ ಕಾರಣ. ಜನನ ಪ್ರಮಾಣ ಕಡಿಮೆ ಮಾಡಲು ಸಾಕಷ್ಟು ಕ್ರಮಗಳನ್ನ ಆಗ ಕೈಗೊಳ್ಳಲಾಯಿತು. ಆ ಸಮಯದಲ್ಲಿ ದಕ್ಷಿಣ ಕೊರಿಯಾದ ತಲಾ ಆದಾಯ ಜಾಗತಿಕ ಸರಾಸರಿಯ ಕೇವಲ 20%ದಷ್ಟಿತ್ತು. ಫಲವತ್ತತೆಯ ದರ ಪ್ರತಿಯೊಬ್ಬ ಮಹಿಳೆ 6ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರ್ತಾ ಇದ್ರು. 1982ರ ಹೊತ್ತಿಗೆ ಆರ್ಥಿಕ ಬೆಳವಣಿಗೆಯೊಂದಿಗೆ ಫಲವತ್ತತೆಯ ದರ 2.4ಕ್ಕೆ ಇಳಿಯಿತು. 1983ರಿಂದ ಫಲವತ್ತತೆಯ ದರ ನಿಯಂತ್ರಣದಲ್ಲಿತ್ತು. ಅಂದಿನಿಂದ ಕಡಿಮೆಯಾಗಿರಲಿಲ್ಲ. ದಕ್ಷಿಣ ಕೊರಿಯಾ ತನ್ನ ಜನಸಂಖ್ಯೆಯ 70% ಕಳೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಕೇವಲ 14 ಮಿಲಿಯನ್ ಜನ ಮಾತ್ರ ದೇಶದಲ್ಲಿರ್ತಾರೆ. ಇದು ಆರ್ಥಿಕತೆಯನ್ನ ಅಸ್ಥಿರಗೊಳಿಸುವ ಆತಂಕಕಾರಿ ಪರಿಸ್ಥಿತಿ. ಇತ್ತೀಚೆಗೆ ಯುವಕರು ತಮ್ಮ ಕರಿಯರ್ ಬಗ್ಗೆ ಹೆಚ್ಚು ಗಮನ ವಹಿಸುತ್ತಿದ್ದಾರೆ. ಮದುವೆಯಾಗುವವರು, ಮಹಿಳೆಯರು ಮನೆಯ ಜವಾಬ್ದಾರಿಗಳಲ್ಲಿ ಹೆಚ್ಚು ಸಮಾನತೆ ಬಯಸ್ತಾರೆ. 2024ರ ಸಮೀಕ್ಷೆಯಲ್ಲಿ 1/3 ಮಹಿಳೆಯರು ಮದುವೆಯಾಗಲು ಬಯಸುವುದೇ ಇಲ್ಲ. 93% ಮಹಿಳೆಯರು ಮನೆ ಕೆಲಸದ ಹೊರೆ ಮತ್ತು ಮಕ್ಕಳ ಪೋಷಣೆಯನ್ನ ಉಲ್ಲೇಖಿಸಿ ಮದುವೆಯಾಗಲು ಬಯಸ್ತಾ ಇಲ್ಲ. ಮಕ್ಕಳನ್ನ ನೋಡಿಕೊಳ್ಳುವ ವಿದೇಶಿ ಮನೆ ಕೆಲಸಗಾರರನ್ನ ನೇಮಿಸಿಕೊಳ್ಳುವುದು, ತೆರಿಗೆಯಿಂದ ವಿನಾಯಿತಿ, 30 ವರ್ಷದೊಳಗಿನ ಪುರುಷರು 3 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿದ್ರೆ ಕಡ್ಡಾಯ ಮಿಲಿಟರಿ ಸೇವೆಯಿಂದ ವಿನಾಯಿತಿ ನೀಡುವುದು ಸೇರಿ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದೆ. ಇತ್ತೀಚಿನ ವಿಶ್ವಸಂಸ್ಥೆಯ ದತ್ತಾಂಶ 1ರ ವರ್ಲ್ಡ್ ಮೀಟರ್ನ ವಿಸ್ತರಣೆಯ ಆಧಾರದ ಮೇಲೆ 2024 ಡಿಸೆಂಬರ್ ಅಂತ ಪರಿಗಣಿಸಿದ್ರೆ ರಿಪಬ್ಲಿಕ್ ಆಫ್ ಕೊರಿಯಾದ ಪ್ರಸ್ತುತ ಜನಸಂಖ್ಯೆ 5,16,96,247 ಆಗಿದೆ. ದಕ್ಷಿಣ ಕೊರಿಯಾ 2024ರ ಜನಸಂಖ್ಯೆ ವರ್ಷದ ಮಧ್ಯದಲ್ಲಿ 5,17,17,590 ಜನ ಅಂತ ಅಂದಾಜಿಸಲಾಗಿತ್ತು. ದಕ್ಷಿಣ ಕೊರಿಯಾದ ಜನಸಂಖ್ಯೆ ಪ್ರಪಂಚದ ಒಟ್ಟು ಜನಸಂಖ್ಯೆಯ 0.63% ಸಮವಾಗಿದೆ. ದಕ್ಷಿಣ ಕೊರಿಯಾ ಜನಸಂಖ್ಯೆಯ ಪ್ರಕಾರ ದೇಶಗಳ ಮತ್ತು ಅವಲಂಬನೆಗಳ ಪಟ್ಟಿಯಲ್ಲಿ 29ನೇ ಸ್ಥಾನದಲ್ಲಿದೆ. ದಕ್ಷಿಣ ಕೊರಿಯಾದಲ್ಲಿ ಜನಸಾಂದ್ರತೆ ಪ್ರತಿ 2 ಕಿಲೋಮೀಟರ್ಗೆ 532. ಒಟ್ಟು ಭೂಪ್ರದೇಶ 97,230 ಕಿಲೋಮೀಟರ್, ಅಂದರೆ 37,541 ಚದರ ಮೈಲಿಗಳು. 82.1% ಜನಸಂಖ್ಯೆ ನಗರವಾಸಿಗಳಾಗಿದ್ದಾರೆ. ದಕ್ಷಿಣ ಕೊರಿಯಾದಲ್ಲಿ ಸರಾಸರಿ ವಯಸ್ಸು 45.1 ವರ್ಷಗಳು. ವಿಶ್ವದ ಅತ್ಯಂತ ಕಡಿಮೆ ಜನರೊಂದಿಗೆ ದಕ್ಷಿಣ ಕೊರಿಯಾ ಜನಸಂಖ್ಯಾ ಮತ್ತು ಆರ್ಥಿಕ ದುರಂತವನ್ನು ಎದುರಿಸ್ತಾ ಇದೆ. 2021ರಲ್ಲಿ ದಕ್ಷಿಣ ಕೊರಿಯಾದ ಮಹಿಳೆಗೆ ನಿರೀಕ್ಷಿತ ಶಿಶುಗಳ ಸರಾಸರಿ 0.81 ಇತ್ತು. 2022ರಲ್ಲಿ ಪ್ರತಿ ದಕ್ಷಿಣ ಕೊರಿಯಾದ ಮಹಿಳೆಗೆ ನಿರೀಕ್ಷಿತ ಶಿಶುಗಳ ಸರಾಸರಿ 0.78ಕ್ಕೆ ಇಳಿಯಿತು. ದಕ್ಷಿಣ ಕೊರಿಯಾದ ಒಟ್ಟಾರೆ ಜನನ ಪ್ರಮಾಣ 2023ರಲ್ಲಿ 0.72 ದಾಖಲೆಯಷ್ಟು ಕಡಿಮೆಯಾಗಿದೆ. 2024ರಲ್ಲಿ ಈ ಅಂಕಿಅಂಶ ಇನ್ನೂ ಕೂಡ ಕುಸಿದು ಹೋಗಿದೆ. ಹಾಗಾಗಿ ಕೆಲವು ಕೊರಿಯನ್ ವ್ಯವಹಾರಗಳು ತಮ್ಮ ಕಾರ್ಮಿಕರನ್ನ ಪೋಷಕರಾಗುವುದಕ್ಕೆ ಮನವೊಲಿಸಲು ಗಮನಾರ್ಹವಾದ ಉದಾರ ಪ್ರೋತ್ಸಾಹವನ್ನ ನೀಡಲು ಪ್ರಾರಂಭಿಸಿವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.